ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಬಂದು ಒಂದು ಮೀಟರ್ ಅಂಗಡಿಗೆ ಬಂದಿದ್ದೀನಿ. ತುಂಬಾ ಜನ ಕೇಳ್ತಿದ್ರೆ ನನ್ನ ಹತ್ರ ಇದು ಎಲ್ಲಿ ಬ್ರದರ್ 36 ರೂಪಾಯಿ ಇದನ್ನ ಮೀಟರ್ನ ಚೇಂಜ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಆಟೋ ಮೀಟರ್ನ ಚೇಂಜ್ ಮಾಡಿಸ್ಕೊಂತ ಇದ್ದೀನಿ 36 ರೂಪಾಯಿಗೆ. ಬನ್ನಿ ಅಣ್ಣವ್ರ ಹತ್ರನೇ ಮಾತಾಡ್ಸೋಣ. ಸೊ ಅಣ್ಣವ್ರು ಇದ್ದಾರೆ. ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಲೊಕೇಶನ್ ಹಾಗೆ ನಿಮ್ಮ ಹೆಸರು? ನಮ್ಮ ಹೆಸರು ಶಫೀಕ್ ಅಹಮದ್ ಅಂತ. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನೀಲ್ಸಂದ್ರ ಮೇನ್ ರೋಡ್ CMP ಮುಂದೆ ಬಂದರೆ ನಮ್ಮದು ಭಾರತ್ ಆಟೋ ಕಳ್ಸೋದು ಪಕ್ಕ ಅಂಗಡಿ ಇರೋದು. ನಮ್ಮದು ನ್ಯೂ ಮಾಡರ್ನ್ ಮೀಟರ್ ಸರ್ವಿಸ್ ನಮ್ಮ ಅಂಗಡಿ ಹೆಸರು. ಓಕೆ. ಸೊ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ. ಹಾಗೆ ನನ್ನ ಮೀಟರ್ನ ಬಂದು ಇದನ್ನ ಮಾಡಿಸ್ಕೊಂಡಿದ್ದೀನಿ. ನೀವು ನೋಡ್ಬೋದು 36 ರೂಪಾಯಿಂದ ಇವಾಗ ಓಡ್ತಿದೆ. ಓಕೆ, ಈಗ ಬಂದು 2.2 ಕಿಲೋಮೀಟರ್ಗೆ 40 ರೂಪಾಯಿ. ಅಣ್ಣ ಒಂದ್ಸತಿ ರೀಸ್ಟಾರ್ಟ್ ಮಾಡಿ ತೋರಿಸಿ ಅಣ್ಣವ್ರ. ಸೊ 36 ರೂಪಾಯಿ ಅಂತ ತೋರಿಸ್ತಿದೆ ಅಣ್ಣ. ಇವಾಗ ರನ್ ಆಗೋದು ನೀವೇ ಇಲ್ಲೇನೆ ಟೆಸ್ಟ್ ಮಾಡ್ಬಿಡ್ತೀರಲ್ಲ, ಚೆಕ್ ಮಾಡ್ಬಿಡ್ತೀರಲ್ಲ? ಚೆಕ್ ಮಾಡಿ ಫಿಟ್ ಮಾಡ್ತೀನಿ. ಓಕೆ. ನಮ್ಮ ಕಡೆಯಿಂದ ಏನೋ ಫಾಲ್ಟ್ ಇದ್ರೆ ನಾನು ನೋಡ್ಕೊಂತೀನಿ. ಅದು ಗಡ್ಡ ಮೀಟರ್ ಓಡಿಲ್ಲ ಅಂದ್ರೆ ಅದು ಬೇರೆ ಫಾಲ್ಟ್ ಇದ್ರೆ ಅದು ಸಪರೇಟ್ ಆಗುತ್ತೆ. ಓಕೆ ಅಣ್ಣವ್ರೆ, ಮತ್ತೆ ಇದು ಯಾವ್ದೆಲ್ಲ ಮೀಟರ್ ನೀವು ರೆಡಿ ಮಾಡ್ತೀರಾ? ಎಲ್ಲ ಮೀಟರ್ ಮಾಡ್ತೀನಿ. ಪರ್ಫೆಕ್ಟ್ ಆಗ್ಲಿ, ಪಾರಸ್ ಆಗ್ಲಿ, ಬ್ರೈಟ್ ಆಗ್ಲಿ, ಗೋಲ್ಡನ್ ಈಗಲ್ ಆಗ್ಲಿ, ಯಾವ್ದು ಇರದೆ ಮಾಡ್ಕೊಡ್ತೀನಿ. ಸರಿ ಅಣ್ಣವ್ರೆ. ಅಂದ್ರೆ ಇದಾರೆ ಸ್ಪಾಟ್ ನಲ್ಲಿ ಆಗ್ಬಿಡ್ತದೆ IC ಚೇಂಜ್ ಮಾಡಿ. ಕೆಲವೊಂದು ಮೀಟರ್ ಇದಾರೆ ಕಂಪನಿಗೆ ತಗೊಂಡ್ ಹೋಗ್ಬೇಕು. ನಾವು ಬೇರೆ ಕಡೆ ಮಾಡಾಗ ಕಂಪನಿ ಮೀಟರ್ ಕಂಪನಿನೇ ಮಾಡಿಸ್ಕೊಂಡ್ ಬಂದು ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ ಅಣ್ಣವ್ರ, ಅಂದ್ರೆ ಎಷ್ಟು ದಿನ ಟೈಮ್ ಆಗ್ಬೋದು ಅಂದಾಜು? ಟೈಮ್ ಕೊಡ್ಬೇಕು. ಒಂದು ದಿವಸ ಟೈಮ್ ಆಗುತ್ತೆ. ಯಾವ ತರ ಇದೆ ರೇಟ್ ಎಲ್ಲ? ರೇಟ್ ಒಂದ್ ಕಂಪನಿ ಬೇರೆ ಬೇರೆ ಇದೆ ಸರ್. ಒಂದ್ 300 ರೂಪಾಯಿ ಇದೆ, ರೇಟ್ ಚೇಂಜ್ ಇದೆ. ಅದು ಮೀಟರ್ ತಗೊಂಡ್ ಬಂದ್ರೆ ಎಷ್ಟು ಕಂಪನಿ ಫಿಕ್ಸ್ ಮಾಡಿ ಅಷ್ಟಿಗೆ ಮಾಡ್ಕೊಡ್ತೀವಿ. ಓಕೆ, ಕಂಪನಿ ರೇಟ್ ಅಲ್ಲ? ಜಾಸ್ತಿ ಏನ್ ನಾವು ತಗೊಳಂಗಿಲ್ಲ. ಯಾಕೆಂದ್ರೆ ಇವಾಗ ನಾನು ಹೇಳ್ತೀನಿ ಜಾಸ್ತಿ ಕಮ್ಮಿ. ಇವಾಗ ಬೇರೆ ಮೀಟರ್ ಬರ್ತದೆ 100 ರೂಪಾಯಿ ಜಾಸ್ತಿ ಆಗುತ್ತೆ. ಅಯ್ಯೋ ನೀವು ಹೇಳಿದ್ದೀರಾ ಅಂತ ತಪ್ಪಾಗುತ್ತೆ. ಸರಿ ಸರಿ. ಗಾಡಿ ಬಂದ್ರೆ ನಾನು ಏನು ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, ಮೀಟರ್ ಕೆಲಸ ಅಂದ್ರೆ ರಿಪೇರಿ ಎಲ್ಲ ಪ್ರತಿಯೊಂದು ನೀವು ಮಾಡ್ತೀರಾ? ರಿಪೇರಿ ಏನ ಗಡ್ಡ ಏನು ಫಾಲ್ಟ್ ಇದ್ರೆ ಮಾಡ್ತೀನಿ. ಯಾವ ಮೀಟರ್ ಇದ್ರೆ ಮಾಡ್ತೀನಿ. ಓಕೆ, ಪ್ರತಿಯೊಂದು ಕೆಲಸನೂ ಅಲ್ಲ 36 ಅಲ್ದೇನೆ ಬೇರೆ ಗಾಡಿ ಮಾಡ್ತೀನಿ. ಬೇರೆ ರಿಪೇರಿ ಮೀಟರ್ ಯಾವ್ದು ಆಗ್ಲಿ ಏನಾದ್ರು ಆಗ್ಲಿ ಫಾಲ್ಟ್ ಇದ್ರೆ ಮಾಡ್ತೀನಿ. ಓಕೆ ಅಣ್ಣವ್ರೆ, ನಿಮ್ಮ ಅಂಗಡಿ ಹೆಸರು? ನಮ್ಮ ಅಂಗಡಿ ಹೆಸರು ಇಲ್ಲಿದೆ ನೋಡಿ, ನ್ಯೂ ಮಾಡರ್ನ್ ಮೀಟರ್ ಸರ್ವಿಸ್, ಗೋಲ್ಡನ್ ಈಗಲ್ ಆಟೋ ಸರ್ವಿಸ್ ಸೆಂಟರ್, 1/1 ನೀಲ್ಸಂದ್ರ ಮೇನ್ ರೋಡ್. ನಾವೇ ಓನರ್. ಅದಕ್ಕೆ ಏನಿದ್ರೆ ಬನ್ನಿ, ನಾವು ಏನೇ ಮಾಡ್ಕೊಡ್ತೀವಿ. ಓಕೆ, ನಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ರೀಸನಬಲ್ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು. ಇಲ್ಲಿ ಬಂದು ಈ ತರ ಮೀಟರ್ ಇಲ್ಲೇ ಫಿಟ್ ಆಗಿರುತ್ತೆ. ಇದನ್ನ ನೆಟ್ ಎಲ್ಲ ಬಿಚ್ಚಿಬಿಟ್ಟು ಇವ್ರೇನ್ ಮಾಡಿದ್ರು ಅಂತಂದ್ರೆ ಒಳಗಡೆ ಮೀಟರ್ ತಗೊಂಡು ಹೋಗಿದ್ದಾರೆ. ಸೊ ಒಳಗಡೆ ಎಲ್ಲ ಇವಾಗ 36 ರೂಪಾಯಿ ಅದೇನಿದೆ ಅದನ್ನ ಫಿಕ್ಸ್ ಮಾಡಿ ಬಂದು ರಿಟರ್ನ್ ರೀಫಿಟ್ ಮಾಡ್ತಿದ್ದಾರೆ ಅಣ್ಣವರು. ಅಣ್ಣ, ಇದೆಲ್ಲ ಇವಾಗ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಮ್ಯಾಕ್ಸಿಮಮ್ ಅಂದ್ರೆ? ಹಾಫ್ ಅನ್ ಅವರ್ ಅಣ್ಣ. ಹಾಫ್ ಅನ್ ಅವರ್ ಒಳಗಡೆ ಜಾಸ್ತಿ ಕೆಲಸ ಇದ್ರೆ ಬಿಚ್ಬಿಟ್ಟು ಹೋಗ್ಬೇಕು. ಓಕೆ, ಇವಾಗ ಮೀಟರ್ ವರ್ಕ್ ಆಗ್ತಿಲ್ಲ ಅದೆಲ್ಲ ಇಲ್ಲ ಅಂತಂದ್ರೆ ಅದೆಲ್ಲ ಎಕ್ಸ್ಟ್ರಾ. ಸೊ ಮೇನ್ ಆಗಿ ಏನಂತಂದ್ರೆ ಇಲ್ಲಿ ಕುಂಡ್ರಿಸ್ಕೋಬೇಕು, ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈಸಿನೇ ಅದು. ಸೊ ಈಗ ಫೈನಲಿ ಮೀಟರ್ನ ಫಿಕ್ಸ್ ಮಾಡ್ತಿದಾರೆ ಅಣ್ಣವರು. ಸ್ವಲ್ಪ ಇದ್ರಲ್ಲಿ ಏನೋ ವೈರಿಂಗ್ ಎಲ್ಲ ಒಂದ್ ಸ್ವಲ್ಪ ಇಶ್ಯೂ ಇತ್ತು, ಅದೊಂದು ಸ್ವಲ್ಪ ಟೈಮ್ ಆಯ್ತು. ಬಟ್ ಇವಾಗ ಫೈನಲಿ ರೆಡಿ ಮಾಡಿದ್ದಾರೆ ಅಷ್ಟೇ. ಅದೊಂದು ನೆಟ್ ಹಾಕ್ಬಿಟ್ಟು ಇದು ಕುಂಡಿಸ್ಬಿಟ್ರೆ ಮುಗೀತು, ಟೈಟ್. ಆಲ್ರೆಡಿ ನೀವು ನೋಡ್ಬೋದು. ಸೊ ಫೈನಲಿ ರೆಡಿ ಆಗಿದೆ ಮೀಟರ್. ಫೈನಲಿ ರೆಡಿ ಆಗಿದೆ, ಫಿಟ್ಟಿಂಗ್ ಆಗಿದೆ. ಈಗ ಬಂದ್ಬಿಟ್ಟು ಶಫೀಕ್ ಅಹಮದ್ ಅಣ್ಣವ್ರದ್ದು ನಂಬರ್ ಬಂದ್ಬಿಟ್ಟು ಮತ್ತೆ ಅಡ್ರೆಸ್ ಇಲ್ಲೇ ನೋಡ್ಬೋದು. ನೀಲ್ಸಂದ್ರ ಮೇನ್ ರೋಡ್ ಅಲ್ಲಿ ಅಂತ ಇದೆ. ಹಾಗೆ ಇದೇನೆ ಅವರ ನಂಬರು. ಇದರಲ್ಲಿ ಯಾವ 2 ನಂಬರಲ್ಲೂ ನೀವು ವಾಟ್ಸಪ್ ಅಲ್ಲಿ ಇಲ್ಲ ಡೀಟೇಲ್ಸ್ ಆಗ್ಲಿ ಲೊಕೇಶನ್ ಆಗ್ಲಿ ಕಳ್ಸಿಕೊಡ್ತಾರೆ. ನೀವು ಬಂದು ಇಲ್ಲಿ ಆರಾಮಾಗಿ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು. ಸ್ಕ್ಯಾನರ್ ಹಾಕಿದ್ದಾರೆ, ಈ ಸ್ಕ್ಯಾನಿಂಗ್ ಮಾಡ್ಕೊಂಡ್ರು ಕೂಡ ಇವ್ರ ಲೊಕೇಶನ್ ಬರುತ್ತೆ. ನನ್ನ ಆಟೋ ಮೀಟರ್ನ ಬಂದ್ಬಿಟ್ಟು ಇಲ್ಲಿಂದಾನೆ ನಾನು ಚೇಂಜ್ ಮಾಡಿಸಿದ್ದು, ಅಂದ್ರೆ 36 ರೂಪಾಯಿಗೆ. ಸೊ ನ್ಯೂ ಮಾಡರ್ನ್ ಮೀಟರ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ನೀವು ಕೂಡ ನಿಮ್ಮ ಆಟೋಗಳಿಗೆ ಬಂದ್ಬಿಟ್ಟು ನೀವು ಕೂಡ ನಿಮ್ಮ ಮೀಟರ್ನ 36 ರೂಪಾಯಿಗೆ ಮಾಡಿಸ್ಕೋಬಹುದು. ಸೊ ಲೊಕೇಶನ್ ಕೊಟ್ಟಿದ್ದೀನಿ, ತುಂಬಾ ಜನ ಕೇಳ್ತಿದ್ರಿ. ಸೊ ಲೊಕೇಶನ್ ಇವಾಗ ಹೇಳಿದ್ದೀನಿ. ಬರೀ 36 ರೂಪಾಯಿ ಚೇಂಜ್ ಮಾಡ್ಕೊಂಡ್ರೆ ಸಾಲಲ್ಲ, ಅದ್ರ ಜೊತೆಗೆ ಮೀಟರ್ ಪಾಸಿಂಗ್ ಕೂಡ ಮಾಡಿಸ್ಬೇಕಾಗುತ್ತೆ. ಮೀಟರ್ ಪಾಸಿಂಗ್ ಎಲ್ಲಪ್ಪ ಮಾಡ್ತಾರೆ ಅಂತಂದ್ರೆ ಬೆಂಗಳೂರು ಕಮಿಷನರ್ ಆಫೀಸ್ ಹತ್ರ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಇನ್ಫೆಂಟ್ರಿ ರೋಡ್ ಅಲ್ಲಿ. ಸರಿನಾ? ಹೋಗಿ ಅಲ್ಲಿ ಪಾಸಿಂಗ್ ಕೂಡ ಮಾಡಿಸ್ಕೊಳ್ಳಿ, ಅವಾಗ್ಲೇನೆ ವ್ಯಾಲಿಡ್ ಇರೋದು. ಇಲ್ಲ ಅಂತ ಅಂದ್ರೆ RTOದವ್ರು ಹಿಡಿದ್ರೆ ಇದಕ್ಕೂ ಕೂಡ ಫೈನ್ ಹಾಕ್ತಾರೆ, ಮೀಟರ್ನ ಕೂಡ ಸೀಸ್ ಮಾಡ್ತಾರೆ. ಸೊ ಕಂಪಲ್ಸರಿ ಮೀಟರ್ ಪಾಸಿಂಗ್ ಮಾಡ್ಕೋಬೇಕು. ಸೊ ಮೀಟರ್ ಪಾಸಿಂಗ್ ಮಾಡಬೇಕು ಅಂದ್ರೆ ಏನೆಲ್ಲ ಬೇಕು ಅಂತಂದ್ರೆ ಮೀಟರ್ ಸ್ಲಿಪ್ ಇರಬೇಕು ಹಳೆಯದು. ಅದಿಲ್ಲ ಅಂತಂದ್ರೆ RC ಕಾರ್ಡ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ತಗೊಂಡೋಗಿ, ಜೆರಾಕ್ಸ್ನ ತಗೊಂಡೋಗಿ ಅದನ್ನ ನೀವು ಮೀಟರ್ ಪಾಸಿಂಗ್ನ ಮಾಡಿಸ್ಕೊಂಡ್ ಬರ್ಬೋದು. ಆಯ್ತಾ? ಇದಿಷ್ಟಿರುತ್ತೆ ರೂಲ್ಸು. ಸೊ ಬರೀ 36 ರೂಪಾಯಿ ಮಾಡಿಸಿದ್ರೆ ಆಗೋದಿಲ್ಲ, ಅದ್ರ ಜೊತೆಗೆ ಪಾಸಿಂಗ್ ಕೂಡ ಮಾಡಲೇಬೇಕು, ಅದು ಕಡ್ಡಾಯ. ಒಂದ್ ವೇಳೆ ಏನಾದ್ರು ನೀವು ಮೀಟರ್ ಪಾಸಿಂಗ್ನ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ
₹75 ಹಂಗೆ ಪೆನಾಲ್ಟಿ ಬೀಳುತ್ತೆ. ಮೋಸ್ಟ್ಲಿ 3 ತಿಂಗಳಿಗೆ ಅನ್ಕೊಂಡಿದ್ದೀನಿ, 3 ತಿಂಗಳಂಗೆ ಆಯ್ತಾ. ವರ್ಷಕ್ಕೆ 4 ಥರ ಡಿವೈಡ್ ಮಾಡಿದ್ದಾರೆ. ಆ ಲೆಕ್ಕಾಚಾರದಲ್ಲಿ ಹೋದ್ರೆ ತಿಂಗಳಿಗೆ ₹75-80 ಅಷ್ಟೇನೋ ಪೆನಾಲ್ಟಿ ಇದೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಸೊ ಬರೀ ಮೀಟರ್ ಚೇಂಜ್ ಮಾಡಿಸಿದ್ರೆ ಆಗಲ್ಲ, ಅದರ ಜೊತೆಗೆ ಕೂಡ ಪಾಸಿಂಗು ಮಾಡಿಸ್ಕೋಬೇಕು. ಅದು ಅಲ್ದಿರೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 2 ತಿಂಗಳು ಅಷ್ಟೇನೆ ಇರೋದು ಮೀಟರ್ ಚೇಂಜ್ ಮಾಡಿಸ್ಲಿಕ್ಕೆ ಅವಕಾಶ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಮೀಟರ್ ಚೇಂಜ್ ನ ಮಾಡಿಸ್ಕೊಳ್ಳಿ. ನಿಮ್ಮ ಮೀಟರ್ನ ಚೇಂಜ್ ಮಾಡಿಸ್ಕೋಬಹುದು ₹36 ಹಂಗೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಗೋಸ್ಕರ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.